ಹಾಯ್ ಎಲ್ಲರಿಗೂ ನಮಸ್ಕಾರ. ಮಂಡೇ ಮಿನಿ ಬ್ಲಾಗ್ ಆಗಿರುತ್ತೆ ಇದು. ಇವತ್ತಿಂದ ನವರಾತ್ರಿ ಶುರುವಾಗ್ತಾಯಿದೆ. ಇವತ್ತು ನವರಾತ್ರಿಯ ಮೊದಲನೇ ದಿನ. ಇವತ್ತು ನಾವು ದುರ್ಗಾ ಮಾತೆಯ ಮೊದಲನೇ ರೂಪ ಆದಂತಹ ಶೈಲಪುತ್ರಿಯನ್ನು ಪೂಜಿಸ್ತೀವಿ. ಶೈಲ ಅಂದರೆ ಹಿಮ, ಪುತ್ರಿ ಅಂದರೆ ಮಗಳು. ಹಿಂದಿನ ಜನ್ಮದಲ್ಲಿ ಸತಿಯಾಗಿ ಜನಿಸಿ ದಕ್ಷ ಬ್ರಹ್ಮರಾಜನ ಮಗಳಾಗಿರ್ತಾಳೆ. ದಕ್ಷ ಬ್ರಹ್ಮ ಮಹಾರಾಜ ಒಮ್ಮೆ ಯಜ್ಞವನ್ನು ಮಾಡುವಾಗ ಕರೀದೇ ಇದ್ರೂ ಕೂಡ ಸತಿದೇವಿ ಆ ಯಜ್ಞಕ್ಕೆ ಹೋಗ್ತಾರೆ. ಆ ದಕ್ಷ ಮಹಾರಾಜ ಶಿವನಿಗೆ ಮಾಡಿದಂತಹ ಅಪಮಾನವನ್ನು ತಾಳಲಾರದೆ ಸತಿದೇವಿ ಯಜ್ಞಕುಂಡಕ್ಕೆ ಹಾರಿ ಪ್ರಾಣವನ್ನು ತ್ಯಾಗ ಮಾಡ್ತಾರೆ. ಮುಂದಿನ ಜನ್ಮದಲ್ಲಿ ಹಿಮವಂತನ ಮಗಳಾಗಿ ಹುಟ್ಟಿ ಪಾರ್ವತಿ ಎಂದು ಕರೆಸ್ಕೊಳ್ತಾರೆ. ಆ ಪಾರ್ವತಿಯ ಮೊದಲನೇ ರೂಪನೇ ಶೈಲಪುತ್ರಿ. ಕಠಿಣವಾದಂತಹ ತಪಸ್ಸನ್ನ ಮಾಡಿ ಶಿವನ ಜೊತೆಗೆ ಮದುವೆನೂ ಕೂಡ ಆಗ್ತಾರೆ. ಶೈಲಪುತ್ರಿ ತಾಯಿಯ ವಾಹನ ನಂದಿ. ಇವರು ಬಲಗೈಯಲ್ಲಿ ತ್ರಿಶೂಲ, ಎಡಗೈಯಲ್ಲಿ ಕಮಲದ ಹೂವನ್ನು ಹಿಡ್ಕೊಂಡಿರ್ತಾರೆ. ಇನ್ನು ಶೈಲಪುತ್ರಿ ಮಾತೆಯನ್ನು ಪೂಜಿಸೋದ್ರಿಂದ ನಮ್ಮಲ್ಲಿರುವಂತಹ ಅನಾರೋಗ್ಯ ಸಮಸ್ಯೆನ ನಾವು ಕ್ರಮೇಣ ಕಡಿಮೆ ಆಗಿಸ್ಕೊಳ್ತಾ ಹೋಗ್ಬೋದು. ಇನ್ನು ಈ ತಾಯಿಗೆ ಇಷ್ಟವಾದ ಪ್ರಸಾದ ಬಂದು ಹಸುವಿನ ತುಪ್ಪವನ್ನು ಅರ್ಪಿಸ್ಬೋದು. ಇನ್ನು ಶೈಲಪುತ್ರಿ ತಾಯಿಗೆ ಇಷ್ಟವಾದ ಬಣ್ಣ ಬಿಳಿಯಾಗಿರುತ್ತೆ. ಕೆಂಪು ಹೂಗಳಿಂದ ಈ ತಾಯಿನ ಪೂಜಿಸೋದ್ರಿಂದ ನಮ್ಮ ಇಷ್ಟಾರ್ಥಗಳ ಸಿದ್ಧಿಯನ್ನು ನಾವು ಮಾಡಿಕೊಳ್ಬೋದು. ಇದಾಗಿತ್ತು ನನ್ನ ನವರಾತ್ರಿಯ ಮೊದಲನೇ ದಿನದ ಪೂಜೆ. ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಆ ತಾಯಿ ಎಲ್ಲರಿಗೂ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು.